ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಂದ್ರೆ ಚಾಲೆಂಜ್ ಅಂದ್ರೆ ಮೊದಲಿಗೆ ನೀವು ಅರ್ಜುನ್ ಜನ್ಯ ಅವ್ರ ಜೊತೆ ಒಂದ್ಸಲ ಓಕೆ ಅಂದ್ಮೇಲೆ ಚಾಲೆಂಜ್ ಅಲ್ಲೇ ಮುಗೀತು. ಮೊದಲ ಚಾಲೆಂಜ್ ಅಲ್ಲಿಂದ. ಹೌದು, ಅಂದ್ರೆ ಯಾವಾಗ್ಲೂ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟು ಸರ್ ಏನಿಲ್ಲ ಸರ್ ಒಂದ್ 4 ದಿವಸ ಬಂದು ಡ್ಯಾನ್ಸ್ ಮಾಡ್ಬೇಕು ಅಂತ. ಮಾಡ್ಲಿಲ್ಲ, ಶಿವಣ್ಣ ಮತ್ತೆ ಉಪ್ಪಿ ಸರ್ ಡ್ಯಾನ್ಸ್ ಮಾಡ್ತಾರೆ, ನಾನ್ ನೋಡಿದ್ರೆ ಸಾಕಲ್ವಾ ಅಂತ. ಇಲ್ಲ ಸರ್ ನೀವು ಮಾಡ್ಬೇಕು ಅಂತ ಕಳ್ಸಿ ಸರ್. ಸ್ಟೆಪ್ ಅಂದ್ರೆ ಮನುಷ್ಯ ನೋಡಿ ಮತ್ತೆ ಊರು ಬಿಡ್ಬೇಕು, ಅಡ್ರೆಸ್ ಬರ್ದು ಇವ್ರ ಹೆಸರು ಬರ್ದು, ನಾನು ಊರು ಬಿಡೋದಕ್ಕೆ ಕಾರಣ ನಮ್ಮ ನಿರ್ದೇಶಕ ಅಂತ ಒಂದು ಹೆಜ್ಜೆ ಹಾಕಲ್ಲ ಅವರು. ಅಂದ್ರೆ ಚಾಲೆಂಜ್ ಏನ್ ಮಾಡೋದು, ಒಂದ್ಸಲ ಒಪ್ಕೊಂಡ್ಮೇಲೆ ಏನು ಮಾಡಕ್ಕಾಗಲ್ಲ. ಬಟ್ ದ ಬ್ಯೂಟಿ ಇಸ್ ನಾನ್ ಕೇಳಿದೆ, ಅಂದ್ರೆ ನಾನು ಈ ಪಾತ್ರವಾಗಿ ಡ್ಯಾನ್ಸ್ ಮಾಡ್ಬೇಕಾ ಅಂತ. ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಎಲ್ಲಾ ಪೋಸ್ಟರ್ ನೋಡಿ ಓಡಿಸ್ತಾ ಇದಾರೆ, ಆದ್ರೆ ಅದ್ ನಾನು ಅರ್ಜುನ್ ಜನ್ಯ ಅವರಿಂದ ಓಡ್ತಾ ಇರೋದು. ಸೊ ಏನು ಮಾಡಕ್ಕಾಗಲ್ಲ, ಅರ್ಜುನ್ ಜನ್ಯ ಅವ್ರನ್ನ ಒಪ್ಕೊಂಡ್ಮೇಲೆ ಕುಣಿಸ್ತಾರೆ, ಕುಣಿಬೇಕಷ್ಟೇ. ಬಟ್ ನೀವ್ ಹೇಳಿದ್ರಿ ನಿಮ್ಗೆ ಟೈಗರ್ ಡ್ಯಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ. ಹುಲಿ ವೇಷ ಅಂತಂದ್ರೆ ಹುಲಿ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ. ಆ ಗೆಟೋ ಕಿಡ್ಸ್ಗೆ ಅದು ಹೊಸದಾಗಿರ್ಬೋದು. ಅವರು ಕ್ಯೂರಿಯಸ್ ಆಗಿ ಏನಾದ್ರು ಕೇಳಿದ್ರ ವಾಟ್ ಇಸ್ ದಿಸ್ ಅಂತ. ಅಂದ್ರೆ ಅವರು ಫಸ್ಟ್ ಗೆ ಮಾಡ್ಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕಾದ್ರೆ ಏನು ಅಂತ ಕೇಳಿದ್ರು, ಅದಕ್ಕೆ ಮಾಡಿದೆ ಇದು ನಮ್ಮ ಜಾನಪದ ಇದು ಅಂದ್ರೆ ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ ಅಂದ್ರು. ಎಕ್ಸಾಕ್ಟ್ಲಿ ಈ ತರದ್ ನಮ್ಮಲ್ಲಿದೆ ತೋರ್ಸಿ ಅಂತ. ಆಮೇಲೆ ತೋರ್ಸದ್ಮೇಲೆ ಅವರು ಮಾಡಕ್ ಶುರು ಮಾಡಿದ್ರು. ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅನ್ಸಿದೆ. ಅಂದ್ರೆ ಮನುಷ್ಯ ಜಾನಪದದಲ್ಲಿ ಎಲ್ರು ಕೂಡ ನಾವು ಮೂಲದಲ್ಲಿ ಒಂದೇ. ಒಂದ್ ಸಣ್ಣ ಸಣ್ಣ ಹೆಜ್ಜೆಗಳು, ಸಣ್ಣ ಸಣ್ಣ ಕಾಲೆತ್ತೋ ರೀತಿ ಬದಲಾಗ್ಬೋದು, ಆದ್ರೆ ಅದ್ರಲ್ಲಿರೋ ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗೆ ಹಾಕೋದು. ಅದು ಜಾನಪದದ ದೊಡ್ಡ ಕ್ಷಮತೆ. ಐ ಥಿಂಕ್ ಅದು ಹುಲಿವೇಷದಲ್ಲೂ ಇದೆ, ಅಥವಾ ಕಂಗೀಲಲ್ಲೂ ಇದೆ, ಅಥವಾ ಇಲ್ಲಿರುವಂತ ಡೊಳ್ಳು ಕುಣಿತದಲ್ಲೂ ಇದೆ. ಅಲ್ಲಿ ಬಡಿಯುವಂತ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತ ರಸವನ್ನ ಹೊರಗೆ ಹಾಕ್ಬೇಕು, ಅಲ್ಲೂ ಇದೆ ಅನ್ನೋದನ್ನ ಕೇಳಿದಾಗ ಬಹಳ ಖುಷಿ ಆಯ್ತು. ಅವರು ಅದನ್ನ ಕಲ್ತರು ಅಷ್ಟೇ, ಎಂಜಾಯ್ ಮಾಡಿದ್ರು. ಅವ್ರು ಡ್ಯಾನ್ಸ್ ಮಾಡಿದ್ರು, ಅದನ್ನ ಕಲಿಯಕ್ಕಾಗಿಲ್ಲ, ನೋಡಿದ್ವಿ ಅಷ್ಟೇ. ಬಟ್ ಅಣ್ಣನ್ ಜೊತೆ ಡ್ಯಾನ್ಸ್ ಮಾಡಿದ್ದು ನಿಮ್ಮ ಜೀವನ ಬಹಳ ಖುಷಿ ಆಗತ್ತೆ. ನಾನು ಅದೇ ಯಾವಾಗ್ಲೂ ಹೇಳ್ತಾ ಇದ್ದೆ, ನಾನು ಅಂದ್ರೆ ಒಂದು ನಾನು ಮತ್ತೆ ಶಿವಣ್ಣ ಅವರು ಯಾವ್ದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಒಂದು ಏಟಾಗಿತ್ತು, ಒಂದು ಸಣ್ಣದು. ಬಟ್ ನಾನು ನೋಡಿದೀನಿ, ಅಂದ್ರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ, ನಾವ್ ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ. ನಾನು ಹೇಳಿದೆ ಅವ್ರ ಜೊತೆ ಕೆಲಸ ಮಾಡೋದ್ರ ಹತ್ರ ಹೇಳಿದೆ, ಅವ್ರ ಕಾಲಿಗೆ ಸ್ವಲ್ಪ ಏಟಾಗಿದೆ, ಏನಾದ್ರು ಮಾಡಿ ಸ್ವಲ್ಪ ಇದು ಹಾಕ್ತೀರಾ ಅಂತ. ಹತ್ರ ಹೋದ ತಕ್ಷಣ ಹೇಳಿದ್ರೆ ಇದು ಮಾಡ್ಬೇಡ ಹೋಗು ಅಂತ. ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದ್ರೆ ಅಲ್ಲಿ ಕೆಲಸ ನಡೆಯೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಒಬ್ಬ ಯಾವತ್ತೂ ಕೂಡ ಅಷ್ಟು ಅಟೆನ್ಷನ್ ಮಾಡಬಾರ್ದು. ಅವ್ನು ಕೆಲಸ ಮಾಡ್ಬೇಕು, ಅವ್ನು ಸೈಡಿಗೆ ಹೋಗ್ಬೇಕು. ಅದನ್ನ ಹೇಳಲ್ಲ ಅವರು. ಕೆಲವರು ಮಾತಾಡ್ತಾರೆ, ಕೆಲವರು ಅದನ್ನ ನಡ್ಕೊಳ್ತಾರೆ. ಐ ಥಿಂಕ್ ಅಣ್ಣ ಅವರ ಮನೆತನದಲ್ಲಿ ಆ ನಡ್ಕೊಳ್ಳುವಂತ ಗುಣ ಇದೆ. ಅದನ್ನ ನಾನು ಕಲ್ತಿದ್ದೀನಿ. ಅಂದ್ರೆ ಕಲ್ತಿಲ್ಲ, ಅದನ್ನ ನೋಡಿದೀನಿ. ಕಲ್ತಿದ್ದೀನಿ ಅಂತ ಹೇಳಿದ್ರೆ ದೊಡ್ಡದ ಇಲ್ಲ, ನೋಡಿದೀನಿ ನಾನು. ಜೊತೆಗೆ ಉಪ್ಪಿ ಸರ್, ಅಂದ್ರೆ ಅವ್ರ ಜೊತೆ ನಾನು ಅವರ ನಿರ್ದೇಶನದ ದೊಡ್ಡ ಅಭಿಮಾನಿ. ಅವರ ಪೋಸ್ಟರ್ ನೋಡ್ಕೊಂಡು ನಾನು ಸಿನಿಮಾ ಕಲ್ತವನು. ನಾನು ಕಲ್ತಿದ್ದೀನಿ ಅಂದ್ರೆ ನನ್ಗೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡವನು. ಅವ್ರ ಜೊತೆ ನನಗೆ 1000 ವಿಷಯಗಳು ಡಿಸ್ಕಸ್ ಮಾಡ್ಬೋದು. ಅವ್ರು ತುಂಬಾ ಏನಾದ್ರು ಕೇಳಿದ್ರೆ, ಈಗ ಯಾವ್ದೋ ಒಂದು ವಿಷಯ ಬರುತ್ತೆ, ಯಾವ್ದೋ ಒಂದು ಕೇಳಿದ್ರೆ ಯಾಕಿದೆ ಹೀಗೆ ಜೀವನ ಅಂತ ಏನಾದ್ರು ಮಾತಾಡ್ತಾ ಹೋದ್ರೆ, ಯಾಕೆ ಯೋಚನೆ ಮಾಡ್ತೀರಾ, ಅಷ್ಟು ಆರಾಮಾಗಿದೆ ಅಲ್ವಾ, ಮುಂದೆ ಅಲ್ವಾ, ಆರಾಮಾಗಿರಿ, ಚೆನ್ನಾಗಿರಿ ಅಂತಾರೆ. ಅಂದ್ರೆ ಅವರ ಅನುಭವದಿಂದ ಒಂದು ಆಧ್ಯಾತ್ಮಿಕ ಇದೆ, ಅದು ಕೂಡ ಬಹಳ ಖುಷಿ ಆಗುತ್ತೆ. ನನ್ನ ಭಾಗ್ಯ. ಕೆಲವು ಸಲ ನಾನು ಯಾವಾಗ್ಲೂ ಹೇಳ್ತೀನಿ, ಅಂದ್ರೆ ನಾವು ನಮಗ್ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಜೀವನದ ಕೋರ್ಸ್ ಅನ್ನ ಯಾವ್ದಾದ್ರು ಫೀಲ್ಡ್ ಅದು ಕಲ್ಸುತ್ತೆ ಅಂದ್ರೆ ಅದು ಸಿನಿಮಾ ಮಾತ್ರ ಅಂತ. ಐ ಥಿಂಕ್ ನನ್ನ ಭಾಗ್ಯ, ಈ ಸಿನಿಮಾದ ಭಾಗವಾಗಿರೋದು ಕೂಡ ನನ್ನ ಭಾಗ್ಯ. ಥ್ಯಾಂಕ್ ಯು ರಾಜ್ ಅವರೇ, ಬಹಳ ಅದ್ಭುತವಾದ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ನೀವು. ಥ್ಯಾಂಕ್ ಯು ಅಣ್ಣ. ಹಾಗೆ ಕಳೆದೋಗ್ಬಿಟ್ರು ನಿಮ್ಮ ಮಾತಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.